ವಿ ಕೆ ನಿಜವಾಸ್ತು ಚಾನಲ್ಗೆ ಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗ ನಾನು ಕೇಳುವುದೇನೆಂದರೆ, ನಮ್ಮ ವಿ ಕೆ ನಿಜವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಎಂದು ನಾನು ತಮ್ಮಲ್ಲಿ ಕೇಳುತ್ತೇನೆ. ಈಗ ನಾನು 16ನೇ ಎಪಿಸೋಡನ್ನು ಮಾಡುತ್ತಿದ್ದೇನೆ. ಇದರಲ್ಲಿ ಏನು ಎಂದರೆ, ಮುಖ್ಯವಾಗಿ ಹೇಳಬೇಕೆಂತಂದರೆ, ಗೃಹವನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದರೆ ಎಷ್ಟು ಪರ್ಸೆಂಟು ಅಂದರೆ ವಾರಬೇಕು, ಎಷ್ಟು ಪರ್ಸೆಂಟು ಯಾವ ದಿಕ್ಕನ್ನು ನೋಡಬೇಕು ಅಂತ ಉದಾಹರಣೆಗೆ ಒಂದು ಉತ್ತರ ದಿಕ್ಕಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ನೀಡುತ್ತಿದ್ದೇನೆ. ಸರಿ, ಉತ್ತರ ದಿಕ್ಕಿಗೆ ಗೃಹವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಅದರಲ್ಲಿ ಉತ್ತರ ದಿಕ್ಕಿಗೆ ಗೃಹವನ್ನು ನಿರ್ಮಾಣ ಮಾಡಿದ್ದಾದರೆ ಬಲಭಾಗಕ್ಕೆ ಈಗಾಗಲೇ ತಿಳಿಸಿರುವಂತೆ ಉಚ್ಚ ನೀಚ ಎಂಬುದು ತಮಗೆ ತಿಳಿದಿದೆ ಎಂದು ನಾನು ಅನ್ನಿಸಿಕೊಳ್ಳುತ್ತೇನೆ. ಅದೇ ರೀತಿ ಉತ್ತರ ಭಾಗದಲ್ಲಿ ತಾವು ಗೃಹವನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಸಾಮಾನ್ಯವಾಗಿ ಎಷ್ಟೋ ಮನೆ ಕಟ್ಟಡದ ಕಾರ್ಮಿಕರು ಇರುತ್ತಾರಲ್ಲ, ದಿಕ್ಸೂಚಿಗನುಗುಣವಾಗಿ ಭಾಳ ಎಚ್ಚರಿಕೆಯಿಂದ ಕೇಳಿ, ದಿಕ್ಸೂಚಿಗನುಗುಣವಾಗಿ ಮನೆಯನ್ನು ಸಾಮಾನ್ಯವಾಗಿ ಎಷ್ಟೋ ಜನರು ಮಾಡುವುದಿಲ್ಲ. ಉತ್ತರದ ಮನೆಯನ್ನು ಕಟ್ಟುವ ಕಾಲಕ್ಕೆ, ನಿರ್ಮಾಣ ಮಾಡುವ ಕಾಲಕ್ಕೆ ಅದು ಕೆಲವೊಂದಿಷ್ಟು ಉತ್ತರದ ವಾಯುಭಾಗಕ್ಕೆ ಮನೆಯು ವಾಲಿತ್ತು ಎಂದರೆ ಇನ್ನು ಆ ಮನೆಯು ಅಲ್ಲಿ ವಾಸಿಸುವಂಥ ಜನರಿಗೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಉತ್ತರ ಭಾಗದಿಂದ ಬರುವಂಥ 0 ಡಿಗ್ರಿ ಅಂತ ಹೇಳುತ್ತಿದ್ದಾರೆ. ಅದೇ 360ಕ್ಕಿಂತ ಕಡಿಮೆಯಾಗಿ ಹೋಗುತ್ತಾ 350-58% ಆ ಮನೆಯು ವಾಲಿತು ಅಂತಂದರೆ ಆವಾಗ ಅದು ಉತ್ತರದ ವಾಯು ನೋಡುತ್ತಿದೆ ಮನೆ ಗೃಹವೆಂದು ತಿಳಿದುಕೊಳ್ಳಬೇಕು. ದಿಕ್ಸೂಚಿಗನುಗುಣವಾಗಿ ಅದಕ್ಕೆ ತಾವು ಗೃಹವನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಮುಖ್ಯವಾಗಿ ದಿಕ್ಸೂಚಿಯನ್ನು ನೋಡಿ, ದಿಕ್ಸೂಚಿಗನುಗುಣವಾಗಿ ಸಾಮಾನ್ಯವಾಗಿ ಉತ್ತರದ ದಿಕ್ಕಿಂದು 0 ಇರುತ್ತದೆ. ಆ 0ರಿಂದ 5% ಬಲಭಾಗಕ್ಕೆ ಒಳ್ಳುವಂತೆ ನೋಡಿಕೊಂಡು ಮನೆಯನ್ನು, ಗೃಹವನ್ನು ನಿರ್ಮಾಣ ಮಾಡಬೇಕು. ಇದರಲ್ಲಿ ಹೇಳುವುದೇನೆಂದರೆ, ಕೆಲವೊಂದು ಕಟ್ಟಡ ಕಾರ್ಮಿಕರು ಉತ್ತರ ಭಾಗಕ್ಕೆ ಬಹಳ ಚೆನ್ನಾಗಿ ತಿರುಗಬೇಕು ಅಂದುಕೊಂಡು ಗೃಹವನ್ನು 10ರಿಂದ 15 ಡಿಗ್ರಿವರೆಗೆ ಆ ಉತ್ತರದ ಮನೆಯು ನಿರ್ಮಾಣ ಮಾಡುತ್ತಾರೆ. ದಿಕ್ಸೂಚಿಯನ್ನು ತಿರುಗಿಸಿ ಇಟ್ಟು ಮಾಡುತ್ತಾರೆ. ಆವಾಗ ಏನಾಗುತ್ತದೆಂದರೆ ಅದು ಸರಿಯಾದ ದಿಕ್ಕಿಗೆ ಸರಿ ಹೊಂದುವುದಿಲ್ಲ. ಯಾವಾಗಲೂ ಯಾವುದೇ ದಿಕ್ಕಿಗೆ ಅನುಗುಣವಾಗಿ ಕೇವಲ 5ರಿಂದ 6ರಿಂದ 8%, 8 ಡಿಗ್ರಿಗಿಂತ ಯಾವುದು ಹೆಚ್ಚಾಗಿ ವಾಲಬಾರದು. ಬಹಳ ಜಾಗ್ರತೆಯಿಂದ ತಿಳಿದುಕೊಳ್ಳಬೇಕು. ಮನೆಯು ಅದೆಷ್ಟೋ ಮನೆಗಳನ್ನು ನೋಡಿದ್ದೇನೆ. ಅದೆಷ್ಟೋ ಮನೆಗಳಲ್ಲಿ ವಾಸಿಸುವ ಜನರು ಉತ್ತರದಿಂದ ಬಲಭಾಗಕ್ಕೆ 20% ಮನೆಯನ್ನು, ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಹೇಳುವುದೇನೆಂದರೆ, 20 ಡಿಗ್ರಿಗೆ ಉತ್ತರ ಈಶಾನ್ಯದ ಮನೆಯು ವಾಲಿದ್ದೇ ಆದರೆ ಅದರಲ್ಲಿ ತಾವು ಉತ್ತರ ಈಶಾನ್ಯದ ಬಾಗಿಲು ಇಟ್ಟುಕೊಂಡರೆ ಶುಭವೆನಿಸಬಹುದು. ಆದರೆ ಅದೇ ಬಾಗಿಲು, 2ನೆಯ ಬಾಗಿಲು ಮನೆಗೆ ಹಿತ್ತಲ ಬಾಗಿಲು, ದೊಡ್ಡಿಯ ಬಾಗಿಲು ಅಥವಾ ಇಂದಲ ಬಾಗಿಲು, ಈ ಬಾಗಿಲನ್ನು ತಾವು ದಕ್ಷಿಣದಲ್ಲಿ ನಿರ್ಮಾಣ ಮಾಡಿದರೆ ಅದು ಸಂಪೂರ್ಣವಾಗಿ ನೈಋತ್ಯದ ಬಾಗಿಲು ಆಗುತ್ತದೆ. ಏನು, ಉತ್ತರ ಈಶಾನ್ಯದಲ್ಲಿ 10ರಿಂದ 15% ವಾಲಿದ್ದ ಬಾಗಿಲೇ ಆಗಿದ್ದರೆ, ನೀವು ನಿರ್ಮಾಣ ಮಾಡಿದ್ದಾಗಿದ್ದರೆ, ಅದು ದಕ್ಷಿಣಕ್ಕೆ ಬಂದಾಗ ಆ ದಕ್ಷಿಣದ ಹಿಂಬಾಗಿಲಿನ ಬಾಗಿಲು ನಿಮಗೆ ಸಂಪೂರ್ಣವಾದ ನೈಋತ್ಯ ಬಾಗಿಲೇ ಆಗುತ್ತದೆ. ಆವಾಗ ನಿಮಗೆ ಅನಿಸುತ್ತದೆ, ನಾನು ಉತ್ತರದ ಈಶಾನ್ಯದ ಮನೆಯನ್ನು ನಿರ್ಮಾಣ ಮಾಡಿದ್ದೇನೆಂದು.
ಆದರೆ ಆ ಗೃಹದಲ್ಲಿ ಒಡನಾಟ ಮಾಡುವವರು ಸಾಮಾನ್ಯವಾಗಿ ಮಕ್ಕಳು, ಮಡಿಯದರು, ಹೆಣ್ಣು ಮಕ್ಕಳು ಇತ್ತರ ಬಾಗಿಲಿನಿಂದ, ಹಿಂದಿನ ಬಾಗಿಲಿನಿಂದ ಒಡನಾಟ 100ಕ್ಕೆ 90% ಅಲ್ಲೆಂದೇ ತಿರುಗುತ್ತಿದ್ದಾರೆ, ಹೋಗುತ್ತಿದ್ದಾರೆ. ಯಾವುದೇ ವಿಷಯಕ್ಕಾಗಲಿ, ಯಾವುದೇ ಕೆಲಸಕ್ಕಾಗಲಿ ಹೋಗುವ ಕಾಲಕ್ಕೆ ಆ ಹಿಂದಗಡೆ ಬಾಗಿಲು, ಇತ್ತರ ಬಾಗಿಲಿನಿಂದ ಒಡನಾಟ ಬಹಳವಿರುತ್ತದೆ. ಆವಾಗ ಆ ದಕ್ಷಿಣದ ಬಾಗಿಲು ಏನಾಗುತ್ತದೆಂದರೆ ಸಂಪೂರ್ಣವಾಗಿ ನೈಋತ್ಯದ ಬಾಗಿಲು ಎನಿಸಿಕೊಳ್ಳುತ್ತದೆ. ಆವಾಗ ನೀವು ಎಂಥ ಉತ್ತರದ ಈಶಾನ್ಯದ ಬಾಗಿಲು ನಿರ್ಮಾಣ ಮಾಡಿದ್ದರನ್ನು ಇಲ್ಲಿ ಹಿಂಬಾಗಿಲಿನ ಕೆಡಕುಗಳು ಬಹಳ ಮುಂಬಾಗಿಲಿನಕ್ಕಿಂತ ಹಿಂಬಾಗಿಲಿನ ಕೆಡಕುಗಳೇ ಬಹಳ ಬರುತ್ತವೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಳ್ಳೆಯ ವಾಸ್ತುತಜ್ಞರನ್ನು ನೋಡಿ ಉತ್ತರದಲ್ಲಿ ಕೇವಲ ಬಲಭಾಗಕ್ಕೆ 5% 5 ಡಿಗ್ರಿ ವಾಲುವ ಹಾಗೆ ಮಾತ್ರ ಗೃಹವನ್ನು ನಿರ್ಮಾಣ ಮಾಡಬೇಕು. ಇದು ಬಹಳ ಎಚ್ಚರಿಕೆ. ಇದು ಸಾಮಾನ್ಯ ಜನರಿಗೆ ತಿಳಿಯುವುದಿಲ್ಲ. ಒಂದು ತಜ್ಞರಾಗಿರಬಹುದು, ಇಲ್ಲ ಒಬ್ಬ ಇಂಜಿನಿಯರ್ ಆಗಿರಬಹುದು, ಇವರಿಗೆ ಮಾತ್ರ ಇದು ಎಷ್ಟು ಡಿಗ್ರಿ ಮನೆಯು ವಾಲುತ್ತದೆಂದು ಆವಾಗ ತಿಳಿಯುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಉತ್ತರ ದಿಕ್ಕಿನ ಮನೆಯಲ್ಲಿ ಅತಿ 15-20% ಒಳ್ಳೆಯದಾದರೆ ದಕ್ಷಿಣದ ಬಾಗಿಲು ಬಹಳ ಕೆಡಕನ್ನು ಉಂಟು ಮಾಡುತ್ತದೆಂದು ಹೇಳಿದ್ದೇನೆ. ಸರಿ, ಅದೇ ರೀತಿ ಉತ್ತರದ ಮುಂಬಾಗಿಲಿನ ಮನೆಯನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಕೆಲವೊಬ್ಬರು ಉತ್ತರಕ್ಕೆ 0 ಡಿಗ್ರಿಗಿಂತ 5-10 ಡಿಗ್ರಿ ಪಶ್ಚಿಮದ ಭಾಗಕ್ಕೆ, ಉತ್ತರದ ವಾಯು ಭಾಗಕ್ಕೆ ಮನೆಯು ವಾಲಿತ್ತು ಎಂದರೆ ಅಲ್ಲಿ ವಾಸಿಸುವ ಜನರು, ನಾನು ಈಗಾಗಲೇ ಇದೇ ಎಪಿಸೋಡಿನಲ್ಲಿ ತಿಳಿಸಿದಂತೆ, ಎಲ್ಲ ಯಾವುದೇ ಇದ್ದರೂ ಎಲ್ಲ ಕೆಡುಕುಗಳೇ ಭಾಳ ಬರುತ್ತವೆ ವಿನಃ ಯಾವ ಶುಭವಾದ ಗಳಿಗೆಯೂ ಇರುವುದಿಲ್ಲ, ಶುಭ ಸಮಯವೂ ಬರುವುದಿಲ್ಲ. ಆ ಮನೆಯಲ್ಲಿ ವಾಸಿಸುವ 5-10% ಅಂದರೆ 360ಕ್ಕಿಂತ 50ವರೆಗೂ 55ರವರೆಗೂ 0 ಡಿಗ್ರಿಯಿಂದ 1 ಅಥವಾ 2% ಒಳ್ಳೆಯಿರಬೇಕು. ಒಂದು ವೇಳೆ 360 ಡಿಗ್ರಿಯಲ್ಲಿ ಯಾವುದೇ ಆದರೂ ತಮಗೆ ಮೈನಸ್ ಮಾಡುತ್ತಾ ಹೋದರೆ ಅದು 350 ಆಗಬಹುದು. ಆವಾಗ ಅದು ಸಂಪೂರ್ಣವಾಗಿ 10ರಿಂದ 12, 10, 8 ಉತ್ತರ ವಾಯುವನ್ನು ನೋಡುತ್ತದೆ ಎಂದು ತಿಳಿದುಕೊಳ್ಳಬೇಕು ಮನೆ. ಆವಾಗ ಆ ಮನೆಯು ಎಷ್ಟೇ ಚೊಕ್ಕಟ್ಟಾಗಿ, ಎಷ್ಟೇ ದುಡ್ಡು, ಎಷ್ಟೇ ಇದು ನೀವು ಎಂಥ ಮನೆಯನ್ನು ಕಟ್ಟಿದರೂ ಅಲ್ಲಿ ವಾಸಿಸುವ ಜನರು, ಕೆಲವೇ ದೇಶಗಳಲ್ಲಿ ಆ ಮನೆಯು ಹರಾಜಿಗೆ ಬರಬಹುದು. ಆ ಮನೆಯಲ್ಲಿ ವಾಸಿಸುವ ಮಕ್ಕಳು ಅಥವಾ ಆ ಮನೆಯ ಒಡೆಯ ಬೇಗ ಸಾಲಗಾರನಾಗುತ್ತಾನೆ. ಏನು, ಬೇಗ ಸಾಲಗಾರನಾಗಿ ಬಿಡುತ್ತಾನೆ. ಆ ಮನೆಯಲ್ಲಿ ವಾಸಿಸುವುದರಿಂದ ಮಿತಿಮೀರದ ಸಾಲವು ಆಗಿ ಅವನ ಒಡೆಯನಿಗೆ ಹೊರಲಾರದಷ್ಟು ಪ್ರಪಂಚದ ಭಾರವು ಮೇಲೆ ಬಿದ್ದು ಅವನು ಯಾವುದೇ ರೀತಿಯಿಂದ ಮನಸ್ಸು ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಮನೆಯ ಒಡೆಯನು ಸ್ಥಿಮಿತವನ್ನು ಕಳೆದುಕೊಂಡಿದ್ದಾದರೆ ಆ ಮನೆಯು ಅಭಿವೃದ್ಧಿಯು ಶೂನ್ಯಕ್ಕೆ ಬರುತ್ತದೆ. ಅದೇ ರೀತಿ ಆ ಮನೆಯಲ್ಲಿ ಉತ್ತರದ ವಾಯು ಭಾಗಕ್ಕೆ ವಾಲಿದ್ದೇ ಮನೆಯಲ್ಲಿ ವಾಸಿಸುವ ಕಾಲಕ್ಕೆ ಏನಾಗುತ್ತದಂತಂದರೆ ಆ ಮನೆಯ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬಹಳ ಕುಂಠಿತವಾಗುತ್ತದೆ. ಅವನು ಪದೇ ಫೇಲ್ ಆಗುತ್ತಾ ಇರುತ್ತಾನೆ. ಯಾವುದೇ ಎಕ್ಸಾಮ್ ಆಗಲಿ, ಯಾವುದೇ ವಿಷಯವಾಗಲಿ, ಏನೇ ಮಾಡಿದರೂ ಅವನು ಉನ್ನತ ಮಟ್ಟದ ಸ್ಥಾನಕ್ಕೆ ವಿದ್ಯಾರ್ಥಿಯು ಹೋಗಲಿಕ್ಕೆ ಅಸಾಧ್ಯವಾದ ಮಾತು. ಹೀಗೆ ಹೋಗುತ್ತಾ ಅವನು ತನ್ನ ವಿದ್ಯಾವನ್ನು ಮಧ್ಯದಲ್ಲಿ ನಿಲ್ಲಿಸಿ ತನ್ನ ಯಾವುದೋ ಒಂದು ದುಶ್ಚಟಗಳಿಗೆ ಬಿದ್ದು ಅಲ್ಲಿ ಅವನು ಒಂದು ದುರ್ಬುದ್ಧಿಯ ಮನುಷ್ಯನು ಆಗುತ್ತಾನೆ. ಕಳ್ಳನಾಗಬಹುದು, ಸುಳ್ಳನಾಗಬಹುದು, ಅಥವಾ ಯಾವುದೇ ಮನೆಯಲ್ಲಿ ತಂದೆ ತಾಯಿಗೆ ಹೇಳದೆ ಒಳ್ಳೆಯ ಕೆಲಸಗಳಂತೂ ಎಂದೂ ಮಾಡುವುದಲ್ಲ ಮನೆಯಲ್ಲಿರುವಂಥ ಮಗನು. ತಂದೆಯಾದರೂ ಸರಿ ಅವನಿಗೆ
ಇಂದು ತನಗೆ ಅಗತ್ಯವಿದ್ದಷ್ಟು ಸಾಲವನ್ನು ಮಾಡದೆ ಅತೀ ಹೆಚ್ಚಿನ ಸಾಲವನ್ನು ಮಾಡುತ್ತಾನೆ ಮನೆಯ ಒಡೆಯ. ಇದು ಬಹಳ ಜಾಗ್ರತೆಯಿಂದ ತಿಳಿದುಕೊಳ್ಳಬೇಕು. ಯಾವುದೇ ವಿಷಯಕ್ಕೂ ಪ್ರತಿಯೊಬ್ಬ ವ್ಯಕ್ತಿ ತಾನು ಸಾಲ ಮಾಡುವುದಂತೂ ಸಹಜ, ಲೋನ್ ತೆಗೆದುಕೊಳ್ಳುವುದು ಸಹಜ. ಆದರೆ ನಮಗೆ ಅಗತ್ಯವಿರುವುದು 10 ಲಕ್ಷ ಆದರೆ 50 ಲಕ್ಷದವರೆಗೆ ಸಾಲ ಮಾಡುತ್ತಾನೆ. ತನ್ನ ವಾರ್ಷಿಕ ಆದಾಯವನ್ನು ಮೀರಿ ಅವನು ಸಾಲವನ್ನು ಮಾಡಿದಾಗ ಅವನು ತುಂಬು ಬೋಟಿನಲ್ಲಿ, ಅಂದರೆ ತುಂಬು ನದಿಯಲ್ಲಿ, ತೇಲುವ ನದಿಯಲ್ಲಿ ಅವನ ಜೀವನ ಪ್ರಯಾಣಿಸಿದಂತಾಗುತ್ತದೆ. ಅತ್ತ ಹುಲಿ ಎತ್ತ ಪುಲಿ. ಆವಾಗ ಅವನಿಗೆ ಕೆಲವೇ ದಿನಗಳಲ್ಲಿ ಅವನ ಮನಸ್ಸು ಸ್ಥಿಮಿತವನ್ನು ಕಳೆದುಕೊಂಡು ಏನು ಮಾಡುತ್ತಾನೆ, ಹೇಗೆ ಮಾಡುತ್ತಾನೆ, ಲೋಕ ಪರ್ಯಟನೆ ಅಥವಾ ಸನ್ಯಾಸಿ ಆಗ್ಬೋದು, ಅಥವಾ ಯಾವುದೇ ರೀತಿಯಿಂದ ಮೆಂಟಲ್ ಆಗ್ಬೋದು, ಯಾವ ರೀತಿಯಿಂದ ದುಶ್ಚಟಗಳಿಗೆ ಮನುಷ್ಯ ಮದ್ಯಪಾನ, ಅಥವಾ ಈಗಿನ ಕಾಲಕ್ಕೆ ಆನ್ಲೈನ್ ಆಟಗಳು, ಇಸ್ಪೇಟ್ ಆಟಗಳು, ಆ ಸಾಲವನ್ನು ತೀರಿಸಬೇಕೆಂದು ಮನಸ್ಸಿನಲ್ಲಿ ಬಂದಾಗ ಯಾವುದೇ ದುರ್ಚಟಗಳಿಗೆ ಬಿದ್ದು ಆನ್ಲೈನ್ ಆಟ, ಇಸ್ಪೇಟ್ ಆಟ, ಇತರಾದಿ ಎಲ್ಲ ಚಟಗಳಿಗೆ ಬಿದ್ದು ಅವನು ಮತ್ತೆ ತಿರುಗಲಾರದಂಥ, ಈಗಾಗಲೇ 10 ಲಕ್ಷ ತೆಗೆದುಕೊಳ್ಳುವಂಥ ವ್ಯಕ್ತಿ 50 ಲಕ್ಷ ಸಾಲ ಮಾಡಿ ಅದನ್ನು ತೀರಿಸಬೇಕೆಂದು ಮತ್ತೆ ದುಶ್ಚಟಗಳಿಗೆ ಹೋಗುತ್ತಾನೆ. ಯಾಕೆ? ನಾನು ಹೇಗಾದರೂ ಮಾಡಿ, ಯಾವ ರೀತಿಯಿಂದ ಮಾಡಿ, ಇಸ್ಪೇಟ್ ಆಡುವುದಾಗಲಿ ಯಾವುದೇ ರೀತಿಯಾಗಲಿ ಅವನು ಎಲ್ಲ ರೀತಿಯಿಂದ ಮಾಡಿ ಆವಾಗ ಆ ಮನೆಯು ಇನ್ನೂ ಅತ್ಯಂತ ಕಠಿಣವಾದ ಪರಿಸ್ಥಿತಿಗೆ ಹೋಗುತ್ತದೆ. ಇದು ಹೇಳುವುದೆಂದರೆ ಮನೆಯ ಗೃಹಸ್ಥನು ಮನೆಯ ಒಡೆಯನಿಗೆ ನಡೆಯುತ್ತದೆ. ಹಾಗೂ ಆ ಮನೆಯಲ್ಲಿ ಒಡತಿ ಮತ್ತು ಅಲ್ಲಿ ವಾಸಿಸುವಂಥ ಜನರು ಬಹಳ ಸುಳ್ಳುಗಾರರಾಗುತ್ತಾರೆ. ಇದು ಮಾತ್ರ ಸತ್ಯ. ಯಾವುದೇ ವ್ಯಕ್ತಿಯು ಬಂದರೂ ಏನು ಮಾಡಿದರೂ ಅವನು ನುಡಿಯುವುದೇ ಸುಳ್ಳಾಗಿ ಬಿಡುತ್ತದೆ. ಈ ರೀತಿಯಾಗಿ ಸುಳ್ಳು ಆದಾಗ ಅವನ ಮನೆಯ ಕೌಟುಂಬಿಕ ಅತಿ ಗಂಭೀರವಾದ ಪರಿಸ್ಥಿತಿಗೆ ಬರುತ್ತದೆ. ಇದು ಬಹಳ 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 ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ಇನ್ನು ಆ ಮನೆಯ ಒಡತಿಗೆ ಆಗಾಗ ಆರೋಗ್ಯವನ್ನು ಕುಂಠಿತಗೊಳ್ಳುತ್ತದೆ. ಅದೇ ರೀತಿ ಆ ಮನೆಯಲ್ಲಿ ವಾಸ ಮಾಡುವ ಹೆಣ್ಣು ಮಗಳು ವಿದ್ಯಾಭ್ಯಾಸವಂತೂ ಕೊನೆಯಲ್ಲಿ ಸಂಪೂರ್ಣವಾಗಿ ನಡೆಯುವುದಿಲ್ಲ. ಇನ್ನು ಆ ಮನೆಯಲ್ಲಿ ವಾಸಿಸುವ ಹೆಣ್ಣು ಮಗಳು ಆಗಲಿ ಗಂಡು ಮಕ್ಕಳಾಗಲಿ ಸಾಮಾನ್ಯವಾಗಿ ಲವ್ ಮ್ಯಾರೇಜ್, ಅಂದರೆ ಉತ್ತರ ವಾಲಿರುವಂಥ ಮನೆಯಲ್ಲಿ 100ಕ್ಕೆ 90% ಅರೇಂಜ್ ಮ್ಯಾರೇಜು ಬಹಳ ಕಡಿಮೆ ಇರುತ್ತದೆ. ಲವ್ ಮ್ಯಾರೇಜು ಇರುತ್ತದೆ. ಅದು ಯಾವ ರೀತಿ ಇರಬಹುದು? ಅವರದ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಇರುವುದೇ ಇಲ್ಲ. ಲವ್ ಮ್ಯಾರೇಜ್ ಇರುತ್ತದೆ. ಇದು ಭಾಳ ಎಚ್ಚರಿಕೆಯಿಂದ ತಾವು ಈ ಗೃಹ ಬಗ್ಗೆ, ಇದರ ಬಗ್ಗೆ ಒಳ್ಳೆಯ ಮಾಹಿತಿ ತಿಳಿದುಕೊಂಡು ಒಳ್ಳೆಯ ವಾಸ್ತು ತಜ್ಞರನ್ನು ವಿಚಾರಿಸಿ ಯಾವ ರೀತಿ ಇರುತ್ತದೆ, ಉತ್ತರದ ಮುಂಬಾಗಿಲು ಮನೆಯು ಕಟ್ಟಿದಾಗ ಯಾವ ಪಕ್ಕಕ್ಕೆ ವಾಲಬೇಕು ಎಂಬುದು ಭಾಳ ಎಚ್ಚರ ವಹಿಸಿ ನೋಡಬೇಕು. ಒಂದು ವೇಳೆ ತಾವು ಹೇಳಿದ ಹಾಗೆ ಕಟ್ಟಡದ ಕಾರ್ಮಿಕರು ಉತ್ತರ ಭಾಗದಲ್ಲಿ ವಾಯುಕ್ಕೆ ಹೊರಡುತ್ತದೆ ಎಂದು ಈಶಾನ್ಯಕ್ಕೆ 10ರಿಂದ 20% ಒಳ್ಳೆಯದಾದರೆ ಅದು ದಕ್ಷಿಣದ ಬಾಗಿಲು ಕೆಡುಕು, ಹೀಗೆ ಕೆಡುಕು. ಹೀಗೆ ಉತ್ತರದ ವಾಯುವಿಗೆ ತಿರುಗಿದ ಬಾಗಿಲು, ಈ 2ನೇ ಬಾಗಿಲು ಅಂದರೆ ಹಿಂದಿನ ಬಾಗಿಲು ನಿರ್ಮಾಣ ಮಾಡಿದಾಗ ಅದು ಉತ್ತರ ವಾಯುವಿನ ಬಾಗಿಲು ಆದಾಗ ಉತ್ತರದ ಮನೆಯು ದಿಕ್ಸೂಚಿಗನುಗುಣವಾಗಿ ಹಿಂಬಾಗಿಲು ಅಂದರೆ ದಕ್ಷಿಣದ ಬಾಗಿಲು ಅದು ಆಗ್ನೇಯ ದಿಕ್ಕನ್ನು ನೋಡುತ್ತದೆ. ಏನು ವಿಚಾರ ಮಾಡಿ ನೋಡಿ. ಉತ್ತರ ವಾಯುಕ್ಕೆ 10ರಿಂದ 15 ಡಿಗ್ರಿ 10-15 ಡಿಗ್ರಿ ನಿಮ್ಮ ನಿವೇಶನ ಒಳ್ಳೆತ್ತು ವಾಲಿತ್ತು ಎಂದರೆ ಹಿಂಬಾಗಿಲು ನೀವು ಇಟ್ಟುಕೊಂಡಾಗ ಅದು ಆಗ್ನೇಯ ಬಾಗಿಲು ಆಗುತ್ತದೆ. ಆವಾಗ ಹಿಂದೆ ಒಡನಾಟ ಮಾಡುವುದು ಸಂಪೂರ್ಣವಾಗಿ 100ಕ್ಕೆ 90% ಆ ಮನೆಯಲ್ಲಿ ವಾಸಿಸುವಂಥ ಒಡತಿಯಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ಲರೂ ಹಿಂಬಾಗಿಲಿನಿಂದ ಒಡನಾಟ ಬಹಳ ಇರುತ್ತದೆ. ಆವಾಗ ಆಗ್ನೇಯದ ದಿಕ್ಕು
ಪ್ರತಿನಿತ್ಯ ನೋಡುತ್ತಾ ಇದ್ದರೆ ಹಿಂಬಾಗಿಲಿನಿಂದ ಅದು ಪ್ರತಿನಿತ್ಯ ಸಾಲ ಸೂಲ ಮಡದಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯವಾಗಿ ಸ್ಥಿಮಿತವಿರುವುದಿಲ್ಲ. ಇದು ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ಗೃಹವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆಯ ವಾಸ್ತು ತಜ್ಞರನ್ನು ಕರೆದುಕೊಂಡು ಬಂದು ದಿಕ್ಕಿಗನುಗುಣವಾಗಿ ಗೃಹವನ್ನು ನಿರ್ಮಾಣ ಮಾಡಬೇಕು ಎಂದು ನಾನು 16ನೇ ಎಪಿಸೋಡನ್ನು ಮುಗಿಸುತ್ತೇನೆ. ಅದಕ್ಕೆ ತಾವು ನಮ್ಮ ವಿ.ಕೆ. ನಿಜವಾಸ್ತು ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಎಂದು ಜೈ ವಾಸ್ತು ಎಂದು ಹೇಳುತ್ತಿದ್ದೇನೆ.